ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೇಲೆ ಮತ್ತೊಂದು 15 ಲಕ್ಷ ಕೋಟಿ ರೂಪಾಯಿಗಳ ಹಗರಣ. ಅದು ರಾಜೇಶ್ ಎಕ್ಸ್ಪೋರ್ಟ್ ಲಿಮಿಟೆಡ್ REL ಈ ಕಂಪ್ನಿಯಿಂದ. ಸಣ್ಣದಲ್ಲ, ಮೊತ್ತ ಬಂಗಾರ ವ್ಯಾಪಾರ ಮಾಡುವಂಥ ವ್ಯಕ್ತಿ, ಎಕ್ಸ್ಪೋರ್ಟ್ ಮಾಡುವಂಥ ವ್ಯಕ್ತಿ, ಸಂಸ್ಕರಣೆ ಮಾಡುವಂಥ ವ್ಯಕ್ತಿ, ಇವರಿಂದ 15 ಲಕ್ಷ ಕೋಟಿ ರೂಪಾಯಿ ಮೊತ್ತಕ್ಕೆ ಕಡಿಮೆ ವ್ಯಾಪಾರ ಆಗಿದ್ರೆ ಹೆಚ್ಚು ಗಿಸ್ತು ತೋರಿಸಿದಾರ ಅನ್ನುವಂಥದ್ದು. ಒಂದು ಸಣ್ಣ ಅಮೌಂಟ್ ಅಲ್ಲ, 15 ಲಕ್ಷ ಕೋಟಿ ರೂಪಾಯಿಗಳಾಗಿದೆ ಅಂತ ಒಂದು ಅವ್ರ ಮೇಲೆ ಆರೋಪ ಬರ್ತಾ ಇದೆ. ಅದು ಇನ್ನು ತನಿಖೆ ಆಗಬೇಕಾಯ್ತು. ಆರಂಭದಲ್ಲೇ ನಮ್ಮ ಸೆಬಿ ಅಂದ್ರೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅದು ಆರೋಪ ಮಾಡಿದ, ಇಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥದ್ದು. ಆದರೆ ಇದನ್ನು ಅಲ್ಲಗಳದ ಮತ್ತು ಬೇರೆ ಅವರು ವೆಲ್ಕಮ್ ಬಿ ಕಂಪ್ನಿ ಅನ್ನುವಂಥದ್ದಿದೆ, ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಮೂಲ್ಯ ಲೋಹಗಳ ಸಂಸ್ಕರಣೆ ಅಂದರೆ ಬಂಗಾರ ಆಯಿತು ಮತ್ತೇನಾದರೂ ಸಂಸ್ಕರಣೆ ಮಾಡೋದು ಪರಿಷ್ಕರಣೆ ಮಾಡುವಂಥ ಕಂಪ್ನಿ ಜೊತೆ ಮಾತಾಡಿಕೊಂಡು, ಆದರೆ ಅಲ್ಲಿ ವ್ಯವಹಾರ ಕಡಿಮೆ ತೋರಿಸ್ತದೆ. ಕಂಪ್ನಿ ಅದು ವೆಲ್ಕಮ್ ಬಿ ಇದು ಕಡಿಮೆ ತೋರಿಸ್ತದೆ, ಬಟ್ ಇಲ್ಲಿ ಇದು ಹೆಚ್ಚು ತೋರಿಸ್ಕೊಂಡಿದ್ದಾರೆ ಅಂತ. ಅಂದರೆ 15 ಲಕ್ಷ ಕೋಟಿ ರೂಪಾಯಿ ವ್ಯವಹಾರದ್ದೇನು ತೋರಿಸ್ಕೊಂಡಾರ. ಅದು ತೋರಿಸಿ ಈ ನಮ್ಗೆ LIC ಅಂತ ದುಡ್ಡು ಎಬ್ಸಿದಾರೆ ಅಂತ ಒಂದು ಸಣ್ಣ ಆರೋಪ. LIC ಅದರಲ್ಲೇ 10.8 10.8 ಇನ್ವೆಸ್ಟ್ಮೆಂಟ್ ಮಾಡಿದ ಅನ್ನುವಂಥ ದುಡ್ಡನ್ನು. ಇದು ಕಂಪ್ನಿ ವಿಶೇಷವಾಗಿ ರಾಜೇಶ್ ಮೆಹ್ತಾ ಅನ್ನುವಂಥದ್ದು ಗುಜರಾತಿ ಮೂಲದವರು. ಈ ಬಂಗಾರ ಗಟ್ಟಿ ಮಾಡೋದು, ಎಕ್ಸ್ಪೋರ್ಟ್ ಮಾಡಿಸೋದು, ತರಿಸೋದು, ಮಾಡೋದು ಇಂಥ ಕೆಲಸಗಳು ಇದರಲ್ಲೇ ಈ ಗೋಲ್ಮಾಲ್ ಆಗ್ಯದ ಅಂತೇಳಿ ಆರೋಪದ. ಇದರಿಂದಾಗಿ ಸಹಜವಾಗಿ ಇವತ್ತು ಇಡೀ ಶೇರ್ ಮಾರ್ಕೆಟ್ನಲ್ಲೇ ಒಂದು ದೊಡ್ಡ ಗೊಂದಲ ಎದ್ದು ಹೋಗ್ಬಿಟ್ಟದ. ಈ ನೆಲೆಗಟ್ಟಿನಲ್ಲೇ ಇವತ್ತು ಸಾಕಷ್ಟು ಚರ್ಚೆಗಳು ದೇಶ ತುಂಬ ಆಗ್ತಾ ಇದ್ದಾವೆ. ಹೆಂಗಪ್ಪ ಇದು 15 ಲಕ್ಷ ಕೋಟಿ ರೂಪಾಯಿ ಏನಾಗಿರ್ಬೋದು, ಹೆಂಗಾಗಿರ್ಬೋದು ಅಂತೇಳಿ ಅದಕ್ಕೆ ಆರೋಪ ಪ್ರತ್ಯಾರೋಪ ಸ್ಟಾರ್ಟ್ ಅಂತ ಆಗಿದ್ದಾವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನು ನಡೆದಿಲ್ಲ ಆ ಪ್ರಮಾಣದಲ್ಲಂತ ಹೇಳುವಂಥ ಪ್ರಯತ್ನವನ್ನು ರಾಜ್ ಮೆಹ್ತಾ ಅವರು ಅವ್ರ ಬ್ರದರ್ಸು ಮಾಡ್ತಾ ಇದ್ದಾರೆ. ಆದರೆ ಇದು ಇನ್ನೊಂದು ಸತ್ಯಂ ಸ್ಕ್ಯಾನರ್ಸಿಂದಾಗಿತ್ತು. ಇನ್ನು ನೀವು ಕೇಳಿದ್ರಿ ಹರ್ಷದ್ ಮೆಹ್ತಾ ಅಂತೇಳಿ, ಅವತ್ತು ಅದು ಹರ್ಷದ್ ಮೆಹ್ತಾ 9,000 ಕೋಟಿ ರೂಪಾಯಿ ತೋರಿಸ್ಬಿಟ್ಟಿದ್ರು. ಇಡೀ ಮಾರ್ಕೆಟ್ ತಲೆನಾಗಿ ಹೋಗ್ಬಿಟ್ಟಿದ್ರು, ಸೆಬಿ ಮಾರ್ಕೆಟ್. ಇವತ್ತು ಇದು 15 ಲಕ್ಷ ಕೋಟಿ ರೂಪಾಯಿ ಅಂದರೆ ಸಹಜ ಯಾರಿಗಾದ್ರೂ ಗಾಬರಿ ಆಗುವಂಥ ವಿಷಯ. ಇದು ಗುಜರಾತ್ ಮೂಲದವರು ಇವರು. ಇದು ಇವರ ಮೇನ್ ಆಫೀಸ್ ಹೇಳಿದಪ್ಪ ಅಂದ್ರೆ ಕುಮಾರ್ ಕೃಪಾ ಅಂದರೆ ಬೆಂಗಳೂರಿನಲ್ಲಿದೆ. ಕುಮಾರ್ ಕೃಪಾ ರಸ್ತೆಯಲ್ಲೇ ಇದರ ಪ್ರಧಾನ ಕಚೇರಿ ಅದ. ಇದ್ರದ್ದು ಸ್ವಿಟ್ಜರ್ಲ್ಯಾಂಡದ ವೆಲ್ಕಮ್ ಬಿ SA ಕಂಪನಿ ಒಂದಾಗೆ ಇದ್ರ ವ್ಯವಹಾರ ಈ ಬಂಗಾರ ಸಂಸ್ಕರಣೆ ಮಾಡುವಂಥದ್ದು. ಬಟ್ ವೆಲ್ಕಮ್ ಬಿ ಅವರು ಇದನ್ನು ಒಪ್ಪೋದಿಲ್ಲ. 0.5% ನಮ್ಮಲ್ಲಿ ವ್ಯವಹಾರ ಮಾಡಿದ್ದಾರೆ. ಉಳಿದು ನಮ್ಗೆ ಗೊತ್ತಿಲ್ಲ ದುಡ್ಡು ವ್ಯವಹಾರ. 15 ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇರಲಿಲ್ಲ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಇನ್ನು ಈ ಹಗರಣ ಏನಾಗ್ಬೋದು, ಈ ಹಗರಣ ತನಿಖೆ ಆಗ್ತದನ ಅನ್ನುವಂಥ ಚರ್ಚೆ ಸಾಕಷ್ಟು ತಜ್ಞರು, ಈ ಅರ್ಥಶಾಸ್ತ್ರಜ್ಞರು ಇವತ್ತು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇವರು ಇನ್ನೊಬ್ಬ ಚೌಕಸಿ ಆಗ್ತಾರ, ಇನ್ನೊಬ್ಬ ವಿಜಯ ಮಲ್ಯ ಆಗ್ತಾರ, ಅದು ಸತ್ಯಂದ ರಾಮಲಿಂಗ ಅವ್ರು ಆಗ್ತಾರೆ, ಮಾಲಿಂಗ ಅವ್ರು ಆಗ್ತಾರ. ಈ ರೀತಿ ಅನೇಕ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಇವರು ಏನು ಭಾರತ ಬಿಟ್ಟು ಓಡಿ ಹೋಗ್ಬೋದಾ ಅಂತ. ಯಾಕೆ ಇನ್ನೂ ರೆಡ್ ಕಾರ್ನರ್ ನೋಟಿಸ್ ಹೊಡಿತಲ್ಲ ಆ ಮಾತು ಬೇರೆ. ಅದು ಹೊರಟರು ಏನು ಆಶ್ಚರ್ಯಪಡಬೇಕಾಗಿಲ್ಲ ಅಂತ. ಯಾಕಂದ್ರೆ ವಿಜಯ ಮಲ್ಯ ಓಡಿ ಹೋಗಿದ್ದು ನಮ್ಮ ಕಣ್ಣು ಮುಂದದ. ಅದರದ್ದು ಇದು ಇನ್ನೊಂದು ಆಗ್ಬೋದು ಅನ್ನೋ ತರಕ್ಕೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ಪ್ರಮಾಣದ ವ್ಯವಹಾರ ಆಗುವವರೆಗೆ ಅಲ್ಲಿ ಏನದು ಏನು ಮುಚ್ಚಿಟ್ಟಿದ್ರು, ಇಷ್ಟು ಲೇಟ್ ಆಗಾಯ್ತು ಹೊರಗೆ ಬರೋದು ಅನ್ನೋದು ಸಹಿತ ಪ್ರಶ್ನೆಗಳಾಗ್ತಾ ಇದ್ದಾವೆ. ಇನ್ನು ಈ ದಿಶೆಯಲ್ಲೇ ಅನೇಕ ಚರ್ಚೆಗಳು ಬಂದ ಈ ದುಡ್ಡ ಅಥವಾ ಇದು ನಿಜವಾಗಿಯೂ ಆಗಿದ್ದಾನ, ನಿಜವಾಗಿಟ್ಟು ಗಳಿಕೆ ಆಗಿದ್ರೆ ಇದ್ರ ಟ್ಯಾಕ್ಸ್ ಏನು, ಇದ್ರ ರಿಪೋರ್ಟ್ಸ್ ಏನು ಅನ್ನುವಂಥದ್ದು. ಆದರೆ ನಮ್ಮ ಈ ಒಬ್ಬ ರಾಜೇಶ್ ಮೆಹ್ತಾ ಏನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲ ನಮ್ಮದೆಲ್ಲ ಕರೆಕ್ಟ್ ಅದ ಮತ್ತು ನಾವು ಯಾವ ಡಾಕ್ಯುಮೆಂಟ್ ಮುಚ್ಚಿಡುವಂಥ ಸೆಕೆಂಡ್ ಹೈಡಿಲ್ಲ, ನಾವು 15 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗಿದ್ದು ಖರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಒಂದೆಡೆ ಸಿಗದೆ ಹೋದ್ರೆ ಅನ್ನುವಂಥದ್ದು ತನಿಖೆ ಆಗ್ಬೇಕಲ್ಲ. ಇದು ತನಿಖೆಗೆ ಅಂತ ನಾವು ರೆಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರು ಹಂಗೆ ಹೇಳ್ತಾರೆ. ಆದರೆ ಇದು ಏನು ರೂಪ ಪಡಿಬೋದು ಅಂತ. ಯಾಕಂದರೆ ಸಣ್ಣ ಅಮೌಂಟ್ ಅಲ್ಲ, 15 ಲಕ್ಷ ಕೋಟಿ ರೂಪಾಯಿಗಳು
ಅದು ನಮ್ಮ ಬರಲಿಕ್ಕೂ ಸಹಿತ ಆಗ್ತದಿಲ್ಲ ಗೊತ್ತಿಲ್ಲ ಅಂತ ಸ್ಕ್ಯಾಂಡಲ್ ಆಗ್ಯದ. ಈ ಸ್ಕ್ಯಾಂಡಲ್ ರಿಸಲ್ಟ್ ಏನಾಗ್ಬೋದು ಅನ್ನುವಂಥದ್ದು. ಇನ್ನು ಈ ಶಬಿ ಇದ್ದಿದ್ದು ತನ್ನೇನೋ ಆರೋಪ ಮಾಡಿದಂಥ ವಿಷಯದಲ್ಲೇ ಇದು ಏನಪ್ಪ ಅಂತಂದ್ರೆ ಏನೋ ಗದ್ದಲ ಮಾಡೋದು, ಇದು ಎನ್ಕ್ವೈರಿ ಆಗಿರೋನು ಅಷ್ಟೇ ಅಲ್ಲ, ಇದು 10.8 ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯದ LIC. ಇದನ್ನ ಹೆಂಗೆ ಮಾಡಿದರು ಅಂತೇಳಿ ನಮ್ಮ ಕಾಂಗ್ರೆಸ್ನ ರಮೇಶ್ ಅವರು ಜಯರಾಮ್ ರಮೇಶ್ ಅವರು ಕೇಳ್ತಾ ಇದ್ದಾರೆ. 10.8 ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾಕೆ ಮಾಡಿದರು, ಇದ್ರ ಹಿಂದೆ ಯಾರದಾರ? ಯಾಕಂದ್ರೆ ದೊಡ್ಡ ಅಮೌಂಟ್ ಇಲ್ಲಿ ಲಾಸ್ ಅದ, ಎಲ್ಲೂ ಇಲ್ಲ ಇಂಡಸ್ಟ್ರಿನೂ ಅಲ್ಲ, ಸಂಸ್ಕರಣೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂಗಾರ ತರಿಸೋದು ಮಾರೋದು ಅಷ್ಟೇ ಕೆಲಸ, ಇದು ಅಂಥ ಇಂಡಸ್ಟ್ರಿನೂ ಅಲ್ಲ, ವ್ಯಾಪಾರಿದು. ಇದರಲ್ಲಿ ಇಷ್ಟು ದೊಡ್ಡ ಅಮೌಂಟನ್ನು ಹೆಂಗೆ ತೊಡಗಿಸಿದ್ರು ಈ LIC ಇದರಲ್ಲೇ ಅನ್ನುವಂಥ ಮಾತು. ಯಾಕಂದ್ರೆ ಈ ತೊಡಗಿಸಿ ದುಡ್ಡು ವಾಪಸ್ ಬರಬೇಕಲ್ಲ, ಇದು ನಿಮಗೆ ಗೊತ್ತದ. LIC ಸಾರ್ವಜನಿಕರದ್ದು, ನಮ್ಮ ಸರ್ಕಾರದ್ದು ಅಷ್ಟಲ್ಲ, ನಮ್ಮೆಲ್ಲರ ಒಂದು ಸಂಸ್ಥೆ ಅದು. ಅಲ್ಲಿ ದುಡ್ಡು ಈಗ 10.8 ದುಡ್ಡು ಇನ್ವೆಸ್ಟ್ಮೆಂಟ್ ಆಗಿದ್ದ. ನಾಳೆ ದಿವಾಳಿಗೆ ಇದ್ದರೆ ಅಥವಾ ಇವರು ಓಡಿ ಹೋದರೆ ಯಾರು ಹಿಡಿಯೋದು ಅಂತ ಆ ದುಡ್ಡನ್ನು ತೊಗೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ, ಅವ್ಯವಹಾರ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇದು ಮೊದಲು ಎನ್ಕ್ವೈರಿ ಆಗಲಿ, ಮೊದಲು ಅವ್ರನ್ನ ಹೇಳೋದ ಒಳಗೆ ಹಾಕಿ ಎನ್ಕ್ವೈರಿ ಶುರು ಮಾಡಿರಿ ಅಂತ. ಆದರೆ ಇಲ್ಲಿವರೆಗೆ ಮಾತ್ರ ಅದು ಹಿಡಿಯುವಂಥ ಕೆಲಸ ಆಗಿಲ್ಲ. ಏನಾಗ್ತದೆ ನೋಡ್ಬೇಕು ಮುಂದಿದ್ದು. ಬಟ್ ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎಲ್ಲ ಸ್ಕ್ಯಾಂಡಲ್ಗಳ ಮೇಲ್ಮೇಲೆ ಆಗೋದನ್ನು ನೋಡಿದಾಗ ಮತ್ತು ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ, ಇವರು ಗುಜರಾತ್ ಮುಂದವರು ಇರೋದ್ರಿಂದ ಇವ್ರ ಹಿಂದೂ ಅದಾನಿ ಮತ್ತು ಅಂಬಾನಿ ಅವ್ರ ಹೆಸರು ಕೇಳಿಬರ್ಲಿಕ್ಕತ್ತದ. ಅದಾನಿ ಮತ್ತು ಅಂಬಾನಿ ಅವರು ಸಹಿತ ಇವ್ರ ಜೊತೆಗೆ ಇದ್ದಾರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು, ಇವ್ರು ಉಳಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಈ ವಿಶೇಷವಾಗಿ ಗುಜರಾತಿ ಮೂಲದ ಕಾರ್ಪೊರೇಟ್ಗಳನ್ನು ಅವ್ರ ಇತಿಹಾಸನೂ ತೆಗೆದು ನೋಡಿದಾಗ ಎಲ್ಲರೂ ಏನೇನು ಇಂಥ ಗೋಲ್ಮಾಲ್ ತೆಗೆದುಗಳು ಮಾಡ್ತಾ ಇರ್ತಾರೆ. ಇಲ್ಲೇ ಅದೇ ದಿಶೆಯಲ್ಲಿ ಅದಾನಿಯವರ ಹೆಸರು ಮೇನ್ ಎದ್ದು ಬರ್ತಾ ಇದೆ. ಇದರಿಂದ ಅವರು ಇದ್ದಾರಪ್ಪ ಅನ್ನುವಂಥ ಮಾತು. ಅಂದ್ರೆ ಒಂದು ಸಮುದಾಯ ಇದೆ, ಆ ಸಮುದಾಯ ಕುಡ್ಕೊಂಡು ಈ ದೇಶದ ಅರ್ಥವ್ಯವಸ್ಥೆಯನ್ನು ಮತ್ತು ಯಾಕೆಂದ್ರೆ ಇವತ್ತು ಬ್ಯಾಂಕ್ ಲೋನ್ ಕೊಡಲಿ ಮತ್ತೇನು ಕೊಡಲಿ ಏನೋ ಮಾಡಬೇಕಾದ್ರೂ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳು ಬಂದಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಾಮಾನ್ಯ ಜನ ಪಾಪ ಸಾಕಷ್ಟು ಅಡ್ಡಾಡ್ತಾ ಇರ್ತಾರೆ. ನಮ್ಮ ಒಂದು ಎಮ್ಮಿಗೆ ಸಾಲ ಕೊಡ್ರಿ ಮತ್ತೊಂದು ಸಾಲ ಕೊಡಲಿ ಅಂದರೆ ಎಡತಾಕ್ ಪಟ್ಟಿ ಮಾಡಿಸ್ತಾರೆ. ಆದರೆ ಇವರಿಗೆ ಸರಳವಾಗಿ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡಿದಾಗ ಇದು ಏನಪ್ಪ ಏನು ನಡೀತಾ ಇದೆ ಈ ದೇಶದಲ್ಲಿ ಅನ್ನುವಂಥದ್ದು ಇದನ್ನೆಲ್ಲ ಗಮನಿಸಿದಾಗ ಸೂಕ್ಷ್ಮವಾಗಿ ಈ ಕಾರ್ಪೊರೇಟ್ ವಲಯದಿಂದಾಗಿ ಸಾಕಷ್ಟು ಹಾನಿ ನಮ್ಮ ಈ ಒಂದು ಸೇಫಿಯಂತೆ ಆಯಿತು ಶೇರ್ ಮಾರ್ಕೆಟ, ಅದ್ರ ಜೊತೆಗೆ ಈ ದೇಶದ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರುವಂಥದ್ದು ಬಂತು. ಯಾಕಂದರೆ ಒಂದು ಅಮೌಂಟಲ್ಲಿ ಒಂದು ದುಡ್ಡಲ್ಲ, ಎರಡು ದುಡ್ಡಲ್ಲ, 15 ಲಕ್ಷ ಕೋಟಿ ರೂಪಾಯಿ ಎಷ್ಟು ಬಂಗಾರದ ವ್ಯವಹಾರ ಆಗ್ಯದಪ್ಪ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಅದು ವ್ಯವಹಾರ ಆಗಿಲ್ಲ ಅಂತೇಳಿ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಅದರಲ್ಲೂ ಮುಖ್ಯವಾಗಿಪ್ಪ ಅಂದ್ರೆ LIC ಇದ್ದಿದ್ದು 10.8 10.8% ದುಡ್ಡನ್ನು ಇನ್ವೆಸ್ಟ್ ಮಾಡಿದ ಇದ್ರೊಳಗೆ ನ್ಯೂಸ್ ಬರ್ತಾ ಇದ್ದಾವೆ. ಇವೆಲ್ಲ ತನಿಖೆಯಾಗಿ ಸತ್ಯ ಹೊರಗೆ ಬರಲಿ. ಯಾಕಂದರೆ ಇನ್ನೊಬ್ಬರು ಮತ್ತು ಇನ್ನೊಷ್ಟಿಗೆ ಅವ್ರು ಮೊದಲು ಅಟ್ಯಾಕ್ ಮಾಡಿ ಹಿಡ್ಕೊಳ್ರಿ ಅನ್ನೋಂಥ ಮಾತನ್ನು ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಅವ್ರು ಹಿಡಿಬೇಕಪ್ಪ ಮೊದಲು ಬಂದಂದು ಹೇಳ್ರಿ ಎನ್ಕ್ವೈರಿ ಮಾಡಿರಿ ಅಂತೇಳಿ. ಆದರೆ ಅಷ್ಟೊಳಗೆ ಇವರು ಜಗದು ಹೋಗ್ಬಾರ್ದು. ಯಾಕಂದ್ರೆ ಈಗಾಗಲೇ ಜಗದು ಹೋದವ್ರಿಗೆ ಸ್ವಲ್ಪ ದೊಡ್ಡ ಸಾಲ ಅದ, ಅವರೆಲ್ಲ ಓಡಿ ಹೋಗಿಬಿಟ್ಟಿದ್ದಾರೆ, ಈ ದೇಶ ಬಿಟ್ಬಿಟ್ರೆ ದುಡ್ಡು ಹೊಡ್ಕೊಂಡು. ಆದರೆ ಇದೊಂದು ಮತ್ತೆ ಎಕ್ಸ್ಟ್ರಾ ಆಗಬಾರ್ದು ಅಂತೇಳಿ ವಿರೋಧ ಪಕ್ಷಗಳು ಸಹಿತ ಜೋರ್ದಾರಾಗಿ ಒತ್ತಡ ಮಾಡ್ತಾ ಇದ್ದಾವೆ. ಇವತ್ತು ಜಯರಾಮ್ ರಮೇಶ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇದು ದೊಡ್ಡ ಸ್ಕ್ಯಾಂಡಲ್ ಅದ. ಇದನ್ನು ನೀವು ಮೊದಲು ಅವ್ರನ್ನ ಅಟ್ಯಾಕ್ ಮಾಡಿರಿ, ಅವ್ರು ಹಿಡೀರಿ ಅಂತೇಳಿ ರಾಜೇಶ್ ಮೆಹ್ತಾ ಅನ್ನುವಂಥವ್ರನ್ನ ಅವರೇ ಇದಕ್ಕೆಲ್ಲ ಮೂಲ ಮತ್ತು ಅವ್ರು ಬರೆದವರು ಇದ್ದಾರೆ ಅಂತೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ದೇಶದಲ್ಲಿ ನಾವು ನೋಡುತ್ತಿರುವಂಥ ಘಟನೆಗಳೆಲ್ಲ ಗಮನಿಸಿದಾಗ ನಮ್ಮ ದುಡಿಯೋರಿಗಿಂತ ಇಲ್ಲಿ ಒಳ್ಳೆ ಪೇಮೆಂಟ್ ಇಲ್ಲ, ಬದುಕಿಲ್ಲ, ಒದ್ದಾಡ್ತಾ ಇದ್ದೀವಿ. ಆದರೆ ಇಂಥ ಟೋಪಿ ಹಾಕುವಂಥ ಜನ ಈ ಒಂದು ದೊಡ್ಡದೊಂದು ಸಂಸ್ಥೆ ಕಟ್ಕೊಂಡು ಆ ಸಂಸ್ಥಾನಕ್ಕಿಂತ ಕಂಪ್ನಿಗಳಿವೆ. ಸಂಸ್ಥೆ ಹೋಯ್ತು ಒಂದು ಕಾಲಕ್ಕೆ ಇರ್ತದು. ಈ ಕಂಪ್ನಿ ಕಟ್ಕೊಂಡು ಕಂಪ್ನಿಗಳ ಮೂಲಕ ಸರ್ಕಾರದ ಲಾಭ ಮಾಡ್ಕೋದು, ಸರ್ಕಾರಕ್ಕೂ ಇವ್ರಿಂದ ಲಾಭ ಮತ್ತು ಸರ್ಕಾರದಿಂದ ಇವ್ರಿಗೂ ಲಾಭ. ಯಾಕಂದ್ರೆ ಇವ್ರಿಗೆ ವೇವ್ ಅಪ್ ಕೊಡೋದು ಅಥವಾ ಅಂದರೆ ರಿಟರ್ನ್ ಅಪ್ ಮಾಡೋದು, ಜೊತೆಗೆ ಇವ್ರಿಗೆ ಏನು ಭಾಳ ಮೈ ಮೇಲೆ ಬಂದ್ರೆ ಈ ದೇಶ ಬಿಟ್ಟು ಹೋಗುವಂಗೆ ವ್ಯವಸ್ಥೆ ಮಾಡ್ಕೊಳ್ಳೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಕಳೆದ ಹಲವಾರು ವರ್ಷಗಳಿಂದ. ಇದೊಂದು ದೊಡ್ಡದು ಅಂತ ಹರ್ಷದ ಮೇಲೆ ಆದಾಗ ದೊಡ್ಡದಾಗಿ ನಾವೆಲ್ಲರೂ ಆಶ್ಚರ್ಯ ಮತ್ತು ಆಘಾತ ಅನುಭವಿಸಿದ್ವಿ. ಇವತ್ತಿದು 15 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ. ಇದು ಮೊದಲನೇದಾಗಿ ಈ ಕಂಪ್ನಿಯ ಮಾಲಕ ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಮಾಲಕ ಯಾರಪ್ಪ ಅಂತಂದ್ರೆ ರಾಜೇಶ್ ಮೆಹ್ತಾ ಮತ್ತು ಹೇಳ್ತಾ ಇದ್ದೀನಿ. ಅವರನ್ನು ಇವತ್ತು ಎನ್ಕ್ವೈರಿ ಮಾಡುವಂಥ ಕೆಲಸ ಭಾಳ ಮುಖ್ಯದ. ಅದು ಆಗಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಅದು ಆಗದೆ ಹೋದಪ್ಪ ಅಂದರೆ ಇವರು ತಪ್ಪಿಸ್ಕೊಂಡು ಹೋಗುವಂಥ ಎಲ್ಲ ಅವಕಾಶಗಳಿದ್ದಾವೆ. ಏನೂ ಇರಲಿ, ಈ ದಿಶೆಯಲ್ಲಿ ನಮ್ಮ ಮೋದಿಯವರು ಸಹಿತ ಆದಷ್ಟು ಕಾಳಜಿ ವಹಿಸಿ ಇವ್ರ ಒಂದು ತಗೊಂಬಂದಿಗೆ ತರುವಂಥ ಕೆಲಸವನ್ನು
ಮಾಡಿದ್ರೆ ಇಂಥ ಘಟನೆಗಳು ಕಡಿಮೆ ಆಗ್ತಾ ಇದ್ದಾವೆ. ಇಲ್ಲಾಂದ್ರೆ ಇದು ಸಣ್ಣ ಮೊತ್ತ ಅಂತೆಲ್ಲ 15 ಲಕ್ಷ ಕೋಟಿ ರೂಪಾಯಿ ಇಂಥವು ಮೇಲ್ಮೇಲೆ ಮೇಲೆ ನಡೀತಾನೆ ಇದ್ದಾವೆ ಸ್ಕ್ಯಾಂಡಲ್ಗಳು. ಇದು ಆಗ್ತಾ ಹೋದರೆ ಈಗಾಗಲೇ ನಮ್ಮ ಬಜೆಟ್, ನಮ್ಮ ದೇಶದ ಖಜಾನೆ ಇಂಥೊಂದು ಖಾಲಿ ಆಗ್ತಾ ಇದೆ ಆರೋಪಗಳು ಇದ್ದಾವೆ. ಏನೋ ಇರಲಿ, ಈ 15 ಕೋಟಿ ರೂಪಾಯಿ ತಪ್ಪು ಲೆಕ್ಕದನೋ ಅಥವಾ ಅದು ಸರಿ ಲೆಕ್ಕದನೋ ಅಥವಾ ಅದು ಆಗ್ಯದನೋ ಇಲ್ಲವೋ, ಏನೋ ಸುಳ್ಳು ತೋರಿಸ್ತಾನೆ ಡಾಕ್ಯುಮೆಂಟ್ ಮತ್ತೊಂದು ಮಾಡ್ಕೊಂಡು ಲೋನ್ ತೆಗಿಸೋಲಾಗಿ ಎಲ್ಲ ಮಾಡಿದಾರೋ. ಯಾಕಂದ್ರೆ ಹೆಚ್ಚು ಟ್ರಾನ್ಸಾಕ್ಷನ್ ಇರ್ತದೆ ಅನ್ನೋದು ತೋರಿಸಿದಾಗ ಸಹಜವಾಗಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲಪ್ಪ ಲಾಭದಲ್ಲಿದೆ ಅಂತೇಳಿ ಅದೇನು ಮಾಡಲಿಕ್ಕೆ ಇಚ್ಛಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ನಮ್ಮ ರಾಜೇಶ್ ಮೆಹ್ತಾ ಮಾತ್ರ ಈ ದೊಡ್ಡ ಸಮಸ್ಯೆ ಈಗ ಮಾಡಿದ್ದಾರೆ. ಇದು ಜಲ್ದಿ ಎನ್ಕ್ವೈರಿ ಆಗಿ ಸತ್ಯ ಹೊರಗೆ ಬರಲಿ. ಆದರೆ ವಿಶೇಷವಾಗಿ ಹಿಂದಾದ ಘಟನೆಗಳಿಗೆ ಸತ್ಯಂದ ಘಟನೆ ಆಗಲಿ, ಚೌಕ್ಸಿದಾಗಲಿ, ಮತ್ತಾರದಾಗಲಿ ಅವ್ರು ಈ ದೇಶ ಬಿಟ್ಟು ಹೋದ್ಮೇಲೆ ಅವ್ರ ಮೇಲೆ ರೆಡ್ ಅಲರ್ಟು, ಆ ಅಲರ್ಟು, ಈ ಅಲರ್ಟು ಮಾಡೋಕ್ಕಿಂತಲೂ ಈ ನಮ್ಮಲ್ಲಿದ್ದಾರೆ ದೇಶದಲ್ಲಿ ಅದನ್ನು ಸುದ್ದಿಗಳಿದ್ದಾವೆ, ಅವರನ್ನು ಏನಪ್ಪ ಅಂದ್ರೆ ಬಂಧನ ಮಾಡಿ ತಂದಿಟ್ಟು ಎನ್ಕ್ವೈರಿ ಮಾಡೋದು ಯಥಾಯೋಗ್ಯ ಅಂತ ಹೇಳ್ತಾ ಇದ್ದೀವಿ. ಇದು ಸರಿಯೋ ತಪ್ಪು ತನಿಖೆ ಆದ್ಮೇಲೆ ಗೊತ್ತಾಗುವಂಥದ್ದು. ಆದರೆ ಆರೋಪ ಮಾಡಿದವರು ಸಣ್ಣವರಲ್ಲ, ಸೆಬಿ ಅವರು. ಅದಕ್ಕಾಗಿ ಇದನ್ನು ಆದಷ್ಟು ಬೇಗ ತನಿಖೆ ಮಾಡಿ ತಪ್ಪಿತಸ್ಥರು ಶಿಕ್ಷೆ ಕೊಡುವಂಥದ್ದು, ಒಂದೆರಡು ತಪ್ಪಿತಸ್ಥರು ಇರಲಿಲ್ಲ ಅಂದರೆ ಬಿಡುವಂಥದ್ದು, ಎರಡೂ ಕೆಲಸ ಆಗಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.